ಕಲ್ಗಡಗಿ ಕರ್ಮಕಾಂಡ 2015 ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ನಾಯಿ ಕೊಡೆಯಂತೆ ಎದ್ದು ನಿಂತ ಪ್ರೈವೇಟ್ ಕಂಪನಿಗಳಿಂದ ಕೋಟಿ ಹಗರಣ ಮಾಡಿ ಸಾರ್ವಜನಿಕರ ದುಡ್ಡು ಲೂಟಿ ಮಾಡಿಕೊಂಡು ಹೋದ ಘಟನೆ 2015, 16, 17ರಲ್ಲಿ ನಡೆದಿದೆ. ಇನ್ನೂವರೆಗೆ ಜನರಿಗೆ ಪರಿಹಾರ ಸಿಗದೆ ಇಡೀ ಶಾಪ ಹಾಕುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಹಂಚಿಕೆ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಗಳೇಟಿ. ಇವತ್ತು ನಾವು ನಿಮಗೆ ಕಲ್ಗಡಗಿ ಕರ್ಮಕಾಂಡದ ಕುರಿತು 5ನೇ ಭಾಗವನ್ನು ತೋರಿಸ್ತಾ ಇದ್ದೇವೆ. ಇದಕ್ಕೆ ಮುಂಚೆ ನಿಮಗೆ ನಾವು 4 ಭಾಗವನ್ನು ತೋರಿಸಿದ್ದೀವಿ. ಆ 4 ಭಾಗದಲ್ಲಿ ಕಲ್ಗಡಗಿಯಲ್ಲಿ ನಡೆದಂತ ಒಂದು ದುರ್ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಕೋಟಿ ಗಟ್ಟಲೆ ಹಣವನ್ನು ಅಲ್ಲೇ ದುರ್ಬಳಕೆ ಮಾಡಿಕೊಂಡು ದೋಚಿಕೊಂಡು ಹೋಗಿದ್ದಂತ ಒಂದು ವಿಷಯ ಬಂದಿತ್ತು. ಆ ವಿಷಯಕ್ಕೆ ಸಂಬಂಧಿಸಿದ ಅದರಲ್ಲಿ ಭಾಗಿಯಾದಂತ ಚನ್ನಪ್ಪ ಗುಡಿಯವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಇವರು 4 ನಮ್ಮ ಭಾಗದಲ್ಲಿ ಏನೇನಾಗಿತ್ತು, ಹೇಗಾಯ್ತು, ಆಮೇಲೆ ಅದು ಕಾನೂನು ಪ್ರಕಾರ ಏನಾಯ್ತು, ಕಾನೂನು ಕಟ್ಟಕಡೆಯಲ್ಲಿ ಹೋದಾಗ ಏನಾಯ್ತು, ಪೊಲೀಸ್ ಸ್ಟೇಷನ್ದಲ್ಲಿ ಏನಾಯ್ತು, ಲೋಕಾಯುಕ್ತದಲ್ಲಿ ಏನಾಯ್ತು ಎಲ್ಲ ತಿಳಿಸಿದ್ರು. ಈಗ ಅದು ಮುಂದುವರೆದು ಈಗ ಲೋಕಾಯುಕ್ತದಲ್ಲಿ ಒಂದು ಕೇಸನ್ನು ಫೈಲ್ ಮಾಡಲಾಗಿತ್ತು. ಅದರ ಕುರಿತು ಮುಂದಿನ ಮಾಹಿತಿ ಏನೇನಾಗಿದೆ, ಎಲ್ಲಿವರೆಗೆ ಬಂದಿದೆ ಇದು ವಿಷಯ ಅನ್ನೋದನ್ನ ನಾವು ಚೆನ್ನಪ್ಪ ತಿಳ್ಕೊಳ್ಳೋಣ. ಬನ್ನಿ. ನಮ್ಮ ಚೆನ್ನಪ್ಪ, ನೀವು ಹೋದ ಎಪಿಸೋಡ್ದಲ್ಲಿ ತಿಳಿಸಿದ ಲೋಕಾಯುಕ್ತದಲ್ಲಿ ನಾವು ಹೋದಾಗ ಅಲ್ಲಿಯೂ ಸಹಿತ ನಮಗೆ ಯಾವುದೇ ತರದ ನ್ಯಾಯವನ್ನು ಸಿಗಲಿಲ್ಲ. ಅಲ್ಲೇ ಸಹಿತ ನಮ್ಮನ್ನು ಮೋಸ ಆಗಿದೆ ಅಂತ ಹೇಳ್ತಾ ಇದ್ರಿ. ಈಗ ಮುಂದುವರೆದು ಏನೇನಾಗಿದೆ, ಎಲ್ಲಿ ಮತ್ತೇನಾಯ್ತು ಮುಂದೆ? ಈಗ ಮುಂದುವರೆದು ಅಂದ್ರೆ ಯಾರು ಈ ಢಕಾಯತ ಲೋಕಾಯುಕ್ತರು ಕಳ್ಳ ಪೊಲೀಸನ್ನ ತನಿಖೆ ಮಾಡಿ ತುಡುಗ ಪೊಲೀಸರ ಸಾಕ್ಷಿಯೊಂದಿಗೆ ನ್ಯಾಯಾಲಯಕ್ಕೆ ಹೇಳ್ತಾರ ನಾವು ಕದ್ದಿಲ್ಲ. ತನಿಖೆನೇ ಮಾಡಿಲ್ಲ, ತನಿಖೆನೇ ಮಾಡದೇನೆ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟರು. ಏನಂತ ಪ್ರಕರಣ ನಮ್ಮ ಒಂದು ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ತನಿಖೆ ನಡೆದಿದ್ದು ನಿಜ. ಆದರೆ ಇವರು ದುಡ್ಡು ಕೊಟ್ಟಿದ್ದನ್ನ ಯಾರು ನೋಡಿಲ್ಲ. ಇವರು ದುಡ್ಡು ಕೊಟ್ಟಿದ್ದನ್ನ ಯಾರು ನೋಡಿಲ್ಲ. ಅಂದ್ರೆ ನೀವು ಹಿಂದಿನ ಎಪಿಸೋಡ್ದಲ್ಲಿ ಆರೋಪ ಮಾಡಿದ್ರೆ ದುಡ್ಡನ್ನು ತಗೊಂಡ ಲಂಚ್ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ. ಅದಕ್ಕೆ ಸಂಬಂಧಿಸಿ ಈಗ ಕೇಳಿದಾಗ ಅದಕ್ಕೇನು ಯಾವುದೇ ಪುರಾವೆ ಇಲ್ಲ ಅಂತ ಹೇಳಿ ಈಗ ದುಡ್ಡು ಕೊಟ್ಟಿದ್ದನ್ನ ಯಾರು ನೋಡೇ ಇಲ್ಲ ಅಂತ ಇವ್ರು ಹೇಳ್ತಾರೆ. ಆದ್ರೆ ಇವರು ದುಡ್ಡು ಕೊಟ್ಟವಾಗ ನಮ್ಮ ಜೊತೆ ಇದ್ದವ್ರನ್ನ ತನಿಖೆ ಮಾಡಿ ಅವ್ರನ್ನೇನಾದ್ರು ಕೇಳಿದ್ರೆ ಹೇಳ್ತಾರ ಅವರು. ಇವರು ಅದೇ ಹೇಳಿದೆ ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ, ಬಿಗಿನಿಂಗ್ ಅಲ್ಲೇ ಯಾರು ಈ HK ಪಠಾಣ್ ಅನ್ನೋ ಒಬ್ಬ ಲೋಕಾಯುಕ್ತ DYSP ಇನ್ನು ಯಾವುದೇ ತನಿಖೆ ಇಲ್ಲ, ಮಣ್ಣು ಇಲ್ಲ. ಅವತ್ತೇ ಹೇಳಿದ್ರು ನಾ ತನಿಖೆ ಮಾಡೋದಿಲ್ಲ ಅಂತ. ಈಗ ಅದರ ಜೊತೆಗೆ ಯಾರು ಸಾಕ್ಷಿ ಹಾಕಿದ್ದಾರೆ, ಆ ಒಂದು ಟೈಮಲ್ಲಿ ಯಾರ್ಯಾರು ಆ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ಡ್ಯೂಟಿ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಆ ಒಂದು ಪೊಲೀಸರ ಸಾಕ್ಷಿ ಹಾಕಿದ್ದಾರೆ. ಅಂದ್ರೆ ಒಬ್ಬ ಕಳ್ಳ ಕದ್ದಾನ ಏನಂತ ಇನ್ನೊಬ್ಬ ಕಳ್ಳನ್ ಕೇಳೋದು. ಒಬ್ಬ ಕಳ್ಳ ಇವ್ ಕದ್ದಾನೇನಪ್ಪ ಅಂತ ಇನ್ನೊಬ್ಬ ಕಳ್ಳವ್ರನ್ನ ಕೇಳೋದು. ಅದಕ್ಕೆ ಯಾರು ಕೇಳೋದು? ಅಂದ್ರೆ ನೀವು ಹೇಳೋದೇನಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾರಿದ್ರೆ ಅವ್ರನ್ನ ಕೇಳಬೇಕಾಗಿತ್ತು. ಅವ್ರನ್ನ ಬಿಟ್ಟು ಇವರು ತಮ್ಮದೇ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಈಗ ಅವರವರ ಡಿಪಾರ್ಟ್ಮೆಂಟ್ ಒಳಗೆ ಅವರು ಸಾಕ್ಷಿ ಹಾಕಿದ್ದಾರೆ. ಅವ್ರೇ ನಾವು ತನಿಖೆ ಮಾಡಿದ್ದು ನಿಜ. ಆದ್ರೆ ಇವ್ರು ದುಡ್ಡು ಕೊಟ್ಟಿದ್ದು ನಾವು ಯಾರು ನೋಡಿಲ್ಲ. ಅದ್ರಾಗ ಒಬ್ಬ ಪುಣ್ಯಾತ್ಮ ರವಿ ಜಾಧವ್ ಅಂತೇಳಿ, ಆ ಪುಣ್ಯಾತ್ಮನು ಹೇಳ್ತಾನ ನಾನೇನು ನೋಡಿಲ್ಲ ಮಾಡಿಲ್ಲ ಅಂತೇಳಿ. ಆ ಯಪ್ಪ ಅವ್ರಿಗೊಂದು ಇದು ಏನೋ ಈ ಲಂಚ ತಿಂದಿಲ್ಲ ಅನ್ನೋದಕ್ಕೊಂದು ಹೇಳ್ತೀನಿ ಕೇಳಿ. ಈಗ ನನ್ನ ಒಂದು ಫೋನ್ ನಂಬರ್ ಕೊಡಾಕ ಬೆಂಗಳೂರಿಂದ ಶರತ್ ಅಂತ ಒಬ್ರು ಬರ್ತಾರೆ ನಾನು ಹುಡ್ಕೊಂಡು ಧಾರವಾಡಕ್ಕೆ. ಅವ್ರು ಯಾರು ಶರತ್ ಅನ್ನೋರು? ನನ್ನ ಫ್ರೆಂಡ್ ಅವರು. ನಾನು ಅವ್ರಿಗೆ ರಿಲೀಸ್ ಆಗಿದ್ದು ನಾನು ಬಿಟ್ಟಿದ್ದವ್ರಿಗೆ ಗೊತ್ತಿರ್ಲಿಲ್ಲ. ಬೆಂಗಳೂರಿಂದ ಧಾರವಾಡಕ್ಕೆ ನನ್ನ ಫ್ರೆಂಡ್ ಒಬ್ರು ಬಂದವಾಗ ಬರೀ ನನ್ನ ಫೋನ್ ನಂಬರ್ ಕೊಡಾಕ ಈ ಪುಣ್ಯಾತ್ಮ ರವಿ ಜಾಧವ್ ಅಂತೇಳಿ ಎಲ್ಲ ASI ಇದಾರೆ ಅವರು 15,000 ರೂಪಾಯಿದ ಮೊಬೈಲ್ ತಗೊಂಡು
ನನ್ನ ಫೋನ್ ನಂಬರ್ ಕೊಟ್ಟಿದ್ದೆ. ನಿಮ್ ಫ್ರೆಂಡ್ ಹತ್ರ 15,000 ರೂಪಾಯಿ ಮೊಬೈಲ್ ನ ತಗೊಂಡು ಹಾ. ನಿಮ್ ಫೋನ್ ನಂಬರ್ ನನ್ನ ಫೋನ್ ನಂಬರ್ ಕೊಡಕ ನಿಮ್ ಫೋನ್ ನಂಬರ್ ಕೊಡ್ಲಿಕ್ಕೆ 15,000 15,000 ರೂಪಾಯಿ ಮೊಬೈಲ್ ತಗೊಂಡ್ರು. ಅದಕ್ಕೆ ಈಗ ಮೊಬೈಲ್ ಕೊಟ್ಟಿದಾರಲ್ಲ ಹಾ. ಅವರು ಹೇಳಿಕೆ ರೆಡಿ ಅದಾರ ನಾವು ಮೊಬೈಲ್ ಕೊಟ್ಟಿದ್ದೀವಿ. ಈಗ ನಾಳೆ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಇವರು ಏನಪ್ಪಾ ಅಂದ್ರೆ ಯಾವ್ದು ನಿಜ ಇದ್ದದ್ದನ್ನು ನೋಡಿದವ್ರು ಯಾರಿದ್ದಾರೋ ಇವ್ರು ಅವ್ರನ್ನ ಯಾರು ಏನು ಕೇಳ್ತಾ ಇಲ್ಲ. ಈಗ ಇವನ್ನೇ ನೋಡಿ ಈಗ ಹೇಳ್ತೀನಿ ನಾನು, ದುಡ್ಡು ಕಳ್ಕೊಂಡವ್ರು ಸಾರ್ವಜನಿಕರು, ಹಿಂದವ್ ಇನ್ನೊಬ್ಬ ಅವನು ಬೇರೆ. ಈ ಒಂದು ಇಲ್ಲಿ ಆಕ್ಚುಲಿ ಅನುಭವಿಸಿದವರು ಕಳ್ಕೊಂಡವರು ಯಾರಿಗೂ ಇಲ್ಲಿ ಏನು ಸಿಗ್ತಾ ಇಲ್ಲ. ಈ ನಡು ಯಾರು ಏನೇನು ತಿಂದಾರಲ್ಲ ಇವರು ತಾವ ಒಳ್ಳೊಳ್ಳೆ ಸರ್ಕಾರಕ್ಕೆ ತಾವಾಗೆ ಮೋಸ ಮಾಡ್ಕೊಂಡು ಅಡ್ಡಾಡಕತ್ತಾರ. ಈಗ ಹಂಗ ಇವರು ರೊಕ್ಕ ಇಟ್ಟರು ಅಲ್ಲ, ಇವ್ರು ಬಿಗಿನಿಂಗಾಗಿ ಹೇಳಿದ್ರು ಬಿಡ ನಮ್ಗೆ. ಅವರು ಯಾರು HK ಪಟಾನ್ ಎಲ್ಲ ಹೇಳಿದ್ರು, ನಾ ತನಿಖೆ ಮಾಡಂಗಿಲ್ಲ ಮರ ಮೇಲಕ್ಕೆ ಹೋಗಂತ ಅವಾಗ ಹೇಳಿದ್ರು. ಅವ್ರು ಯಾವ್ದೋ ಹೆಣ್ಮಗಳು ಮುಗಿಸ್ಕೊಂಡು ಏನ್ ರೀಸನ್ ಅವ್ರಿಗೆ ಈ ತರ ಹೇಳಲಿಕ್ಕೆ ನಿಮ್ಗೆ? ಏನದ ಮತ್ತೇನು ರೊಕ್ಕ ತಿಂದೀವಿ ಮತ್ತೆ ಮಾಡ್ತೀವಿ. ಇನ್ನೊಂದು ಹೇಳ್ತಾನೆ, ಅದು ಬಹಳ ನೀಯತ್ ತಗೊಳತಾರ. ಈ ಏನಪ್ಪಾ ಅಂತಾರ, ಈ ತ್ಯಾಗಕ್ಕೆ ಮಿಗಿಲಾದ ತಾಯಿ ಇಲ್ಲ, ನೀಯತ್ತಿಗೆ ಮಿಗಿಲಾದ ನಾಯಿ ಇಲ್ಲ ಅಂತೇಳಿ. ಇವರು ಅಲ್ಲ, ಈ ತಾಯಿಗಂತೂ ಹೋಲಿಸುವಂತ ವ್ಯಕ್ತಿತ್ವ ಇವ್ರದಲ್ಲ. ಇನ್ನು ಆ ನಾಯಿಗಿಂತನೂ ದುಡ್ಡು ತಿಂದಿದ್ರೆ ನೀಯತ್ ಬಹಳ ಅದ. ನಾವು ರೊಕ್ಕ ತಿಂದೇವಪ್ಪ, ನಾವು ಬೇರೆ ಕೊಟ್ಟು ಹಾಕ್ತೀವಿ, ಅದು ಒಂದಕ್ಕೊಂದು ಸಂಬಂಧ ಇಲ್ಲ, ಸಾಟಿ ಇಲ್ಲ. ಆ ಪ್ರಕರಣ ನಡೆದಿದ್ದೆ ಅವಾಗ, ಆ ಕೋರ್ಟ್ ಆದೇಶ ಮಾಡಿದ್ದೆ ಅವಾಗ, ಇವರು ತನಿಖೆ ಮಾಡಿದ್ದೆ ಅವಾಗ. ಒಂದಕ್ಕೊಂದು ಸಂಬಂಧ ಇಲ್ಲ. ಒಬ್ಬ ಯಾವ್ದಾರ ಕಡೆ ಹೋತಪ್ಪ ನಾವು ರಿಟೈರ್ಡ್ ಆಗ್ಬಿಟ್ಟು ಇಟ್ಕೊಂಡು ಕೂತ್ ಬಿಡ್ತಾನ ಅಲ್ಲಿ. ಆ ಪ್ರಕರಣ ಅವ್ ರಿಟೈರ್ಡ್ ಆಗೋಮಟ್ಟ ಅಲ್ಲೇ ಅದ. ಅವ್ ರಿಟೈರ್ಡ್ ಆಗಿ ಬೆಂಕಿ ಹಚ್ಚಿ ಹಾಳಾಗಿ ಹೋದ್ನಂದ್ರೆ ಆಮೇಲೆ ಮತ್ತೆ ತಗೊಳ್ಳೋದಲ್ಲ. ಇಂಥ ಒಂದು ಏನು ಹೇಳ್ಬೇಕಿದ್ದಕ್ಕೆ ನಾನು ಇವ್ರ ಜೊತೆ ಹೋರಾಡಿ ಹೊಡೆದಾಡಿ ನನಗೆ ನಾಚಿಕೆ ಹೊರಗತ್ತೆ ಹೊರತು ಇವ್ರು ನಾಚಿಕೆ ಮಾನ ಮರ್ಯಾದೆ ಎಂದು ಬಿಟ್ಟ ನಿಂತಾಗ ಇವರು. ಈಗ ಎಲ್ಲಿವರೆಗೆ ಬಂತಿದೆ ನಿಮ್ದು ಪ್ರಕರಣ ಇದು? ಸರ್ ಎಲ್ಲಿವರೆಗೆ ನೋಡ, ಈಗಂತೂ ಅವ್ರು ಮಾಡೋದು ಅವ್ರಂತಾರ, ನೀ ಏನ್ ಬೇಕಾದ್ ಮಾಡ್ಕೋ, ಎಲ್ಲಿ ಹೋಗಿ ಅಂತಾರ. ಹಂಗ ನಾನು ಅದನ್ನೇ ಹೇಳ್ತೇನೆ, ನಾನು ಬಿಡುದಿಲ್ಲ ಇದನ್ನ ನಾನು ಬಿಡುದಿಲ್ಲ. ಇದು ಇನ್ನೂ 10 ವರ್ಷ ಹಿಂಗ ನಡೀಲಿ, ಇನ್ನೂ 10 ವರ್ಷ ಹಿಂಗ ನಡೀಲಿ, ಹಿಂಗ ಹೋಗ್ಲಿ. ಅವ್ರು ಯಾರ್ಯಾರು ಅಷ್ಟೇ ಆಟ ಆಡಕತ್ತಾರ ಆಡ್ಲಿ. ಯಾಕಂದ್ರ ರೊಕ್ಕ ಮಂದಿ ಇದು, ಯಾರ್ದೋ ರೊಕ್ಕ ಎಲ್ಲ ಮಂದಿ ಜಾತ್ರಿ ತಿನ್ನಾಕೇನು ಹೋಗೈತಿ. ಅದಕ್ಕೆ ಈಗ ಅವಾಗ ಒಂದ್ಸಲ ಹೇಳಿದ್ದೆ ನಾನು, ಈ ಪೊಲೀಸ್ ಇಲಾಖೆ ಅವ್ರು ಏನೇನು ಅದಾರಲ್ಲ, ₹1 ₹2 ಕಿಮ್ಮತ್ ಅಷ್ಟು ಲಂಚ ಗಿಂಚ ತಗೋಬಾರ್ರಿ. ಯಾಕೆ ನಿಮ್ಮ ಕಿಮ್ಮತ್ ಅಂತೂ ಅಷ್ಟ ಐತಿ. ನಿಮಗ ನೀವು ರೂಪಾಯಿ ಲೆಕ್ಕದವ್ರ, ಆದ್ರೆ ನೀವು ಹಾಕೊಂಡಂತ ಒಂದು ಕಾಕಿ ಬಟ್ಟೆ ಏನೈತಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಐತಿ. ಅಲ್ಲೇ 1-2 ಮನಿ ಮುರಿದಿಲ್ಲ. ಇಷ್ಟು ದಿನ ಇವ್ರು ಇನ್ನೊಂದು ಹೇಳ್ತೀನಿ, ಇಷ್ಟು ದಿನ ಇವ್ರು ಏನು ತಿಂದಾರಲ್ಲ, ಇದು ಬರೀ 3 ಜನ ಕೊಟ್ಟಿದ್ದು ದುಡ್ಡಿದು. ಒಬ್ಬ ಅವ್ ಕೊಟ್ಟಿದ್ದು 1.5 ಕೋಟಿ, ಅವ್ ಹೋದವ ಹಾಳಾಗಿ ಮಣ್ಣು ಹಾಕೊಂಡು ತಿಳಿ ಮೇಲೆ. ಇನ್ನೊಬ್ಬ ಒಂದು 80 ಲಕ್ಷ, ಇನ್ನೊಬ್ಬ ಒಂದು 50 ಲಕ್ಷ. ಬರೀ 3 ಜನ ಕೊಟ್ಟಿದ್ದಷ್ಟ ರೊಕ್ಕ ತಿನ್ನಾಕತ್ತೀರಿ ನೀವು. ಇನ್ನೂ 100 ಮಂದಿ ಕೊಟ್ಟಿದ್ದು ದುಡ್ಡು ಐತೆ. ಈಗ 1 ಕೋಟಿ ರೂಪಾಯಿ ಕೊಟ್ಟವ್ರು ಯಾರು? ಅವರು ಬಾಂಗಡಿ ಮಸ್ಸರ್ ಅಂತ ಹಳ್ಯಾಳದವ್ರು. ಅವ್ರು ಯಾರು ಕೊಟ್ಟರು 1 ಕೋಟಿ ರೂಪಾಯಿ? ಬೋವಿ ಮಂಜುನಾಥ್. ಮಂಜುನಾಥ್ ಬೋವಿಗೆ ಯಾವ ಒಬ್ಬರೇ ಅಂತಲ್ಲ, ಆಲ್ಮೋಸ್ಟ್ ಆಲ್ ಸರ್ಕಾರಿ ನೌಕರದಾರ ಏನಂತ ಅದಾರಲ್ಲ. ಈಗ ನಾನಂತೀನಿ, ಈಗ ಆ 3 ಜನ ಏನ್ ದುಡ್ಡು ಕೊಟ್ಟಾರಲ್ಲ, ಅದು ಭುವಿ ಒಡ್ರಲ್ಲ, ಭುವಿ ಅಂತೇಳಿ. ಆ ಭುವಿ ಅನ್ನೋರು ತಗೊಂಡಾರ. ಅವ್ರು ತಗೊಂಡಿದ್ದಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಸಂಬಂಧ ಇದು? ಪೊಲೀಸ್ ನೀವು ಆರೋಪ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರಿ, ಅದನ್ನ ತಿಂತಾ ಇದ್ದಾರೆ. ದುಡ್ಡು ತಿನ್ಸಾಕತ್ತಾವ ಭುವಿ ಮತ್ತ ಊರ್ ಹಲಕಡ್ಗಿರಿ ಮಾಡಿ ದುಡ್ಡು ತಿಂತು ತಗೊಂಡು ಓಡೋದವ ಇವರೆಲ್ಲ ಅವನ ರಕ್ಷಣೆ ಮಾಡಕತ್ತಾರ. ಈಗ ನನ್ನ ಪ್ರಕರಣ ನಾನು ತನಿಖೆ ಕೋರ್ತಾಕತ್ತಿದ್ದು, ಅವನ ಮೇಲನೆ ತನಿಖೆ ಕೋರಾತಿದ್ದು. ನಾನು ಏನ್ ಸತ್ಯ ಐತಿ ಅದನ್ನ ಬಯಲಿಗೆ ತೆಗೀರಿ ಅಂತೇಳಿ. ಈಗ ಅದನ್ನ ಮಾಡಬೇಕಾದವ್ರು ಪೊಲೀಸರೇ ಅಲ್ಲ, ತನಿಖಾ ಸಂಸ್ಥೆಗಳೇ ಅಲ್ಲ, ಅದನ್ನ ಮಾಡಬೇಕಾಗಿದ್ದು. ಮತ್ತೆ ಹಂಗ ಅದನ್ನ ಈಗ ಇನ್ನೊಮ್ಮೆ ಅದನ್ನ ಹೇಳ್ತಾನ ಇವ್ರಿಗೆ, ಈ ₹1 8 ಎಲ್ಲ ತೊಗೊಳಕ್ ಹೋಗ್ಬಾರ. ನಾಳೆ ನಿಮ್ಮ ದುಡ್ಡು ತಿಂದ್ರೆ ಏನಪ್ಪ,
ಏನೋ ನಿಮ್ಮ ಮಕ್ಕಳು ಡಾಕ್ಟರು ಇಂಜಿನಿಯರ್ ಆಗಲಿ, ನಾ ನೀವು ರಿಟೈರ್ಡ್ ಆಗಿ ನಿಮ್ಮ ಪಾಪ ಕರ್ಮ ಹತ್ತಿ ಕೊಳಕ್ ಸಾಯ್ತಿರಲ್ಲ, ಅವ್ರು ಪೆಟ್ರೋಲ್ ಹಾಕಿ ಕೊಡಕ್ಕೆ ಒಂದು ಪೆಟ್ರೋಲ್ ಬಂಕ್ ಆಗಲಿ ನಿಮ್ಗೆ. ಅಲ್ಲಿ ಕೊಟ್ಟವ ಹೆಂಡತಿ ಮಕ್ಕಳು ಹೋಗ್ಯಾರ ಅವ್ರು ಭಿಕ್ಷಾ ಮಾಡಕ್ಕೆ ಭಾಳ ದಿನ ಆದವ್ರು. ಅದಕ್ಕೆ ಅವ್ರದ್ದೆಲ್ಲ ಬಿಡ್ರಿ. ಈಗ ನಿಮ್ದು ಏನೈತಲ್ಲ ಸ್ವಲ್ಪ ಈಗ ಮತ್ತೆ ಈಗ ನೆಕ್ಸ್ಟ್ ಹೇರಿಂಗ್ ನಡೆದಾವ ನಮ್ಮ ಕೋರ್ಟ್ನಾಗ, ಈಗ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಒಂದು ನಡೆದೈತಿ, ಕಲಗಡ್ಗಿ JMFC ಕೋರ್ಟ್ನಾಗ ಒಂದು ನಡೆದೈತಿ. ಈಗ ಎರಡು ಕಡೆನೂ ಆರ್ಡರ್ ಮಾಡಿಸ್ತಾನೆ. ಮತ್ತೆ ತಗೋರಿ ಅವ ಯಾವ ಎಲ್ಲೆಲ್ಲಿಗೆ ಆರ್ಡರ್ ಬರ್ತಾವ ನೋಡ್ರಿ, ಅವ್ರು ಕಲಗಡ್ಗಿ ಸ್ಟೇಷನ್ಗೆ ಹೋಗ್ತೈತು ಅಥವಾ ಇಲ್ಲಿ ಮತ್ತೆ ಲೋಕಾಯುಕ್ತ ಕೋರ್ಟ್ ಆರ್ಡರ್ ಮಾಡ್ದತ್ತು. ಎಲ್ಲ ನೋಡ್ರಿ, ನೋಡ್ಕೊಂಡು ಆದ್ರೆ ಹೇಳ್ತಾನೆ ಏನಾರು ಮಾಡಿ ನಮ್ಮ ಕಡೆ ದುಡ್ಡು ಇಲ್ರಿ, ನಾ ರಿಕ್ಷಾ ಹೊಡ್ಯಾಕತ್ತನ್ರಿ, ನಾ KMC ಸಪ್ಲೈ ಮಾಡಕತ್ತನ್ರಿ ಅಂದ್ರೆ ನನ್ ಕೇಳ್ರಿ, ನಾ ಹೇಳ್ತೇನೆ ಎಲ್ಲೈತಿ, ಯಾರ ಕಡೆ ಐತಿ, ಎಲ್ಲೆಲ್ಲಿ ಆಸ್ತಿ ಅದಾವ, ಎಲ್ಲೆಲ್ಲಿ ಹೊಲ ಮನಿ ಅದಾವ, ಯಾರ್ಯಾರು ಆ ದುಡ್ಡು ಹ್ಯಾಂಡಲ್ ಮಾಡಕತ್ತಾರ ಅನ್ನೋದು ನಾ ಎಲ್ಲ ಹೇಳ್ತೇನೆ ವಿತ್ ಸಾಕ್ಷಿ ಸಮೇತ. ಇವತ್ತಿನವರೆಗೂ ನಾ 5ನೇ ಎಪಿಸೋಡ್ ಇದು, 5ನೇ ಎಪಿಸೋಡ್ ಮಾಡಕತ್ರು ಇವತ್ತಿನವರೆಗೂ ಮಾತಾಡಕ್ ಯಾವ್ದು ಸುಳ್ಳಲ್ಲ, ಈಗ ಹೇಳಕತ್ತಿದ್ರು ಸುಳ್ಳಲ್ಲ. ಹಂಗ ಏನ್ ಮಾಡ್ರಿ, ಸ್ವಲ್ಪ ತಗೋರಿ, ಏನೋ ಆಗ್ಲಿ ಮುಂದೆ. ಈಗ 50-60 ವರ್ಷ ಇಲ್ಲಿ ಸುಮ್ಮನೆ ನೌಕರಿ ಮಾಡಿ ಯಾಕಪ್ಪ ಅದು ಒಂದ್ ತಿಂದು ಬಿಟ್ರ ಕಡಿಮೆ ಅವ್ನು ಒಗಾಗಿ ಮಾಡಿದ್ರೆ ಹಂಗದ ಅಂತಾರ ನೋಡು, ಕಳೆ ಕಿತ್ರ ಹೊಳಿ ಹುಟ್ಟಬಾರ್ದಂತ. ಹಂಗ ನೀವು ರೊಕ್ಕ ತಿಂತ್ರ ಹೊಳ್ಳಿ ನೀವು ರೊಕ್ಕದ ಆಸೆ ಅನಿಸಬಾರ್ದು. ಅಲ್ಲ, ಈಗ ನೀವು ಕಾನೂನಿನ ಇದ್ರೊಳಗ ಈ ಕೋರ್ಟೊಳಗೆ ಏನಂತ ಆರ್ಡರ್ ಆಗ್ತೀವಿ ಅಷ್ಟೇ ಮೊನ್ನೆ. ಈಗೇನು ಮತ್ತೆ ನಾವು ಅದನ್ನ ಹಾಕೇವಿ, ಯಾಕಂದ್ರೆ ಈ ಮೊದಲೇ ನಾವು ಲೋಕಾಯುಕ್ತರು ಹೇಳಿದ್ರಲ್ಲ ನಮಗೆ ನಾವು ತನಿಖೆ ಮಾಡಂಗಿಲ್ಲ ಅಂತ ಹೇಳಿ. ಅವಾಗ ಅದು ನಾವು ಪೊಲೀಸ್ ಮಹಾನಿರ್ದೇಶಕರು SP ಎಲ್ಲರಿಗೂ ನಾನು ಹೇಳಿದ್ದೆ, ನಾವು ಅದನ್ನ ಕೋರ್ಟ್ಗೆ ಹಾಕಿ ಹೇಳಿವಿ. ಈಗ ಅವಾಗ ಇವ್ರು ತನಿಖೆ ಮಾಡಂಗಿಲ್ಲ ಅಂದ್ರಪ್ಪ, ಇವರು DYSPನೂ SP ಕೂಡ ಶಾಮೀಲ್ ಅದಾರ ಇದ್ರಾಗ. ಇವ್ರು ಅಡ್ವಾನ್ಸ್ ಆಗಿ ಇನ್ನೊಂದು ಹೇಳ್ತೀನಿ, ಇದೇನ್ ನಡೀತಾ ಅಂದ್ರೆ ಆಕ್ಚುಲಿ ನಮಗ್ ಮೊದ್ಲೇ ಗೊತ್ತಿತ್ತು ಇವ್ರೆಲ್ಲರೂ ತುಡುಗ್ರೆ ಇವ್ರು ಅನ್ನೋದು. ಆದ್ರ ಒಮ್ಮೆ ನಮ್ಗ ಇದನ್ನ CBI ಕೊಡ್ಬೇಕಂತೇಳಿ ಬೆಂಗಳೂರು ಹೈಕೋರ್ಟ್ PI ರೆಡಿ ಮಾಡಿ ನಾವು ಪ್ರೆಸ್ ಮೀಟು ಮಾಡಿ ಮುಗಿದೋಗಿತ್ತಿದ್ರದು. ಪ್ರೆಸ್ ಮೀಟು ಮಾಡಿದೀವಿ ನಾವು, ನಾನು ನಮ್ಮ ವಕೀಲ್ ಸಾಹೇಬ್ರು ಎಲ್ಲರೂ. ಒಬ್ಬರು ಕೋರ್ಟ್ನಾಗ ಒಂದಿಬ್ಬರು ಹೇಳಿದ್ರು ನಮ್ಗ, ಈ ಪುಣ್ಯಾತ್ಮ ಯಾರು HK ಪಠಾಣ್ DYSP ಲೋಕಾಯುಕ್ತ ಇಲ್ಲ, ಆ ಅಧಿಕಾರಿ ಪ್ರಾಂಪ್ಟ್ ಅದಾರ ಮತ್ತು ಲೋಕಾಯುಕ್ತರು ಸ್ಟ್ರಾಂಗ್ ಅದ ಆಗೀತೀಗ, ಒಂದ್ಸಲ ಇಲ್ಲಿ ಟ್ರೈ ಮಾಡಿ ನೋಡ್ರಿ ನೀವು ಅಂತ ಹೇಳಿ. ನಾನು ನಮ್ಮ ಸಾಹೇಬರು, ನಮ್ಮ ವಕೀಲ್ ಸರ್ ಚೌಧರಿ ಸರ್, ನಾನು ಅವ್ರನ್ನ ಕೇಳಾಗಂತ ಮಾತಾಡಕಂತ ಹೋದ್ವಿ ನಾವು ಫಸ್ಟಿಗೆ ಇದು. ಅವಾಗ ಈ ಪುಣ್ಯಾತ್ಮ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಕೂತಿದ್ದ. ಇವ ಏನ್ ಹೇಳಿದ, ನೀವು CBIಗೆ ಎಲ್ಲ ಹೋಗ್ಬಾರ್ರಿ, ನಮ್ಮ ಕಡೆ ಕೋರ್ಟಿನಾಗ ನೀವು ಕಂಪ್ಲೇಂಟ್ ಮಾಡಿ ನಮ್ಗೆ ಅದನ್ನ ಆರ್ಡರ್ ಮಾಡಿಸಿ, ನಾವು ಅದನ್ನು ಏನೋ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ, ಮಾಡಿದ್ದ ಕರಿಯಾದ ನಾವು ಬಿಡೋದಿಲ್ಲ, ಅವನು ಅಷ್ಟು ಮಾಡ್ರಿ ನೀವು ಅಂತ ಹೇಳಿ ನಾವು ಹೇಳ್ದವನ ಈ ಪುಣ್ಯಾತ್ಮ. ಇವ ಮೊದಲ ಮಕ್ಕ ಇವ ಹಂಗೋ ರಿಟೈರ್ಡ್ ಆಗಿ ಬಂದಿದ್ದ ಇವ ಮೊದಲ ಕಲ್ಗಟ್ಟಿಗೆ ಮಂದಿ ರೊಕ್ಕ ಮುರಿದು ರೊಕ್ಕದಾಗ ಮಕ್ಕ ಮಂದಿಗೆ ಹೋಗಾಗಿದ್ದ ಇವ. ಹೆಂಗ ಈಗ ಅದನ್ನೆಲ್ಲ ಪ್ಲಾನ್ ಮಾಡಿ ನಮ್ಗೆ ಹೇಳಿಕೊಟ್ಟು ಈಗ ಒಂದು ಶಾರ್ಟ್ ಯಾವಾಗಾದ್ರೆ ಪ್ರಕರಣ ಮುಚ್ಚಿ ಬಿಡಾಗಿದ್ದಾವ. ಇಲ್ಲೇ ನ್ಯಾಯಾಲಯದ ಕಣ್ಣಿಗೂ ನಾವು ಕೆಟ್ಟವ್ರು ಕಾಣಬೇಕು, ನಾವು ಸುಳ್ಳು ಸಾಬೀತ ಆಗ್ಬೇಕಲ್ಲಿ. ಅಲ್ಲೇ ನ್ಯಾಯ ಯಾಕೆ ಈಗ ಹೊಡೆದಾಡಕತ್ತಿದ್ದ ನ್ಯಾಯಾಲಯದೊಳಗೆ ನಾನು ನ್ಯಾಯಾಲಯದ ಕಂಡಾಗ ಕೆಟ್ಟವಾಗಬೇಕು. ಇಲ್ಲಿ ಈ ಪುಣ್ಯಾತ್ಮ DYSP ಯಾರು MS ಪಾಟೀಲ್ ಇವನು ಸೇಫ್ ಆಗ್ಬೇಕು, ನೋಡು ಇವ್ರು ದುಡ್ಡು ತಿನ್ಬೇಕು. ಅದು ರಿಟೈರ್ಡ್ ಆಗಕ್ಕ ಇನ್ನು 1 ವರ್ಷ ಸಿಕ್ತಿವ್. ಆ 1 ವರ್ಷದ ಹೊತ್ನ್ಯಾಗ ಅದ ಪ್ಲಾನ್ ಮಾಡಿ ನಮ್ಗೆ ಹೇಳ್ದ ನಾ ಇಲ್ಲಿ ಆಕ್ಚುಲಿ ಮೂರ್ಖರಾದವ್ರು ನಾವು ಯಾವಾಗ ನಾವು ಕೋರ್ಟ್ನಾಗ ನಮ್ಮ ಸಾಹೇಬ್ರು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಮಾಡಿ ಆರ್ಡರ್ ಮಾಡಿಸಿ ಲೋಕಾಯುಕ್ತರ ಕಚೇರಿಗೆ ಹೋಯ್ತು. ಬಾ ಈ ಪುಣ್ಯಾತ್ಮನ ಅವತಾರ ನೋಡ್ಬೇಕಿಲ್ಲ, ಮಾಡಂಗಿಲ್ಲ ತನಿಖೆ. ಏನ್ ಮಾಡ್ತೀರಿ ಮಾಡ್ಕೊತೀನಿ ಮತ್ತೆ ಹೇಳ್ತಾನ, ರಿಟೈರ್ಡ್ ಆದ್ಮೇಲೆ ನಾನು ವಕೀಲ ಹಾಕೇನೆ ಅಂತೇಳಿ.
ಇಂಥವ್ರೆಲ್ಲ ಇವ ಒಂದು ಅದ ರೊಕ್ಕದಾಗ ಹೋಗಿ ಇವ್ ರಿಟೈರ್ಡ್ ಆದ್ಮೇಲೆ ಮಕ್ಕ ಮದಿನಕ್ಕೆ ಹೋಗ ಇಂಥ ಪಾಪಿಗಳೆಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಸಿಕ್ಕಂತ ಪವಿತ್ರ ಜಮ್ ನೀರು ಸುಖಲ್ಲಿ ವಿಷ ಆಗ್ತಾವ. ಇಂಥ ಮಂದಿ ಮನಿ ಮುರಿದು ರೊಕ್ಕದಾಗ ಮಕ್ಕ ಮದಿನ ಯಾತ್ರೆ ಮಾಡಿದ್ರೆ ಕರ್ಬಲದಾಗಿದ್ದ ಮೌಲಾಲಿ ಮೆಚ್ಚೋದಿಲ್ಲ ಅದನ್ನ. ಆ ಒಂದು ಪರಿಜ್ಞಾನ ಆ ಪುಣ್ಯಾತ್ಮಗಿಲ್ಲ ಅವನು. 8 ವರ್ಷ ಆಯ್ತು ಸರ್. ಈಗ 8 ವರ್ಷದಿಂದ ಸತತವಾಗಿ ಓಡಾಡ್ತಾ ಇದ್ದೀನಿ ನಾನು. ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ, ಒಬ್ಬರಿಗೊಬ್ಬರು ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡ್ಬಿಟ್ರ. ರೊಕ್ಕ ಇಲ್ದಂಗ ಯಾವ ಹೋದ ಅವ್ ಸತ್ ನನಗ ಅದ ಯಾವ ಒಂದ್ ₹2 ತಗೊಂಡು ಹೋಗಿ ಕೊಟ್ಟ. ಅವನ್ ಏನಿಲ್ಲ, ಅವ್ನು ಕುಂದ್ರಿಸಿ ಅವ್ನು ಪೂಜೆ ಮಾಡಿ ಅವ್ನ ಗಂಟಿ ಬಾರಿಸಿ ಅವ್ನ ಎಡಿ ಹಿಡಿದು ಆ ನೀರೆಲ್ಲ ಸ್ಟೇಷನ್ ತುಂಬ ಉಗ್ಗುತ್ತ. ಇವಾಗ ಏನಾಯ್ತು, ಈಗ ನೀವು ಲೋಕಾಯುಕ್ತ ಹೋದ ತಕ್ಷಣ ನಿಮ್ಮನ್ನ ರೆಸ್ಪಾನ್ಸ್ ಕೊಡ್ಲಿಲ್ಲ, ನಾವು ಮಾಡೋದ ತನಿಖೆ ಅಂತ ಕಳಿಸಿದ್ರು ನಿಮ್ಮನ್ನ. ಅವ್ರು ಇಲ್ಲಂದಾಗ ನೀವು ಕೋರ್ಟಿಗೆ ಮತ್ತೆ ಹೋದ್ರಿ ಕಾನೂನಿಗೆ. ಅಲ್ಲಿ ಕೋರ್ಟಿಗೆ ನೀವು ಮತ್ತೆ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ರ ಅವಾಗ? ಈಗೇನಿಲ್ಲ, ಲೋಕಾಯುಕ್ತ DYSP, ಲೋಕಾಯುಕ್ತ SP, ಆಮೇಲೆ ಈಗೇನಪ್ಪ ಇವರು ಸತ್ಯ ಹರಿಶ್ಚಂದ್ರ 3ನೇ ತಗೊಂಡದಾರ MS ಪಾಟೀಲ್ ಅವ್ರು. ಇವ್ರು 3 ಮಂದಿ ಮೇಲೆ ಹಾಕೇನಿ. ಈಗ ಕಾನೂನು ಏನಂತದ ಮತ್ತೆ ಈಗಿನ ಕೋರ್ಟ್ನಾಗ ಹೇರಿಂಗ್ ನಡೆದದ, ಆರ್ಗ್ಯುಮೆಂಟ್ ಆಗ್ಬೇಕಲ್ಲ. ನೆಕ್ಸ್ಟ್ ಮುಂದಿನ ತಿಂಗಳು 6ನೇ ತಾರೀಕು 7ನೇ ತಾರೀಕು ಡೇಟ್ ಐತೆ ಅದ್ರ. ಸೊ ಆರ್ಡರ್ ಅಂತೂ ಆಕೈತಿ. ಯಾಕಂದ್ರೆ ನನಗೆ ನ್ಯಾಯ ಸಿಗಲಿಲ್ಲ ನಾನು ಬಿಡುದಿಲ್ಲ. ಇಸ್ಲಾಂ ನಿಮ್ಗೆ ನ್ಯಾಯ ಸಿಗ್ಬೋದು ಅಂತ ಗೊತ್ತಿಲ್ಲ ಸರ್ ನನಗಂತೂ. ಏನಪ್ಪ ಅಂದ್ರೆ ಅದೇನೋ ಅಂತಾರಲ್ಲ, ಈ ಕಣ್ಮುಚ್ಚಿಗೆ ಮುಳ್ಳು ಇರ್ತಾವ. ಕಣ್ಮುಚ್ಚಿಗೆ ಮುಳ್ಳು ಅಂತ ಇರ್ತದ ಒಂದು ಗಿಡ ಇರ್ತೈತಿ. ಅಲ್ಲೇ ಕಾಲಿಟ್ಟಾಗ ಅದು ಒಳಗೆ ಮುಚ್ಕೋತೈತಿ, ಮತ್ ಕಾಲ್ ತೆಗೆದ ಹೊರಗೆ ತಗೋತೈತಿ. ಇದೇನಾಕೈತಿವೋ ಮಣ್ಣು ನ್ಯಾಯ ಸಿಗುತ್ತಂತೋ ಬಿಡ್ತೈತೋ ಆ ದೇವರ ಬಲ್ಲ ಅದನ್ನ. ಅದ ಮಾತ್ರ ನಾನು ಹೋರಾಟ ಅಂತೂ ನಡೆಸ್ತೇನೆ. ಇಲ್ಲಿ ಎಲ್ಲ ಎಲ್ಲಿವರೆಗೆ ಅದ್ರ ಮಾಡ್ತೇನೆ ಇದನ್ನ. ಆಮೇಲೆ ಇವರು ಇನ್ನೊಂದು ಏನ್ ತಿಳ್ಕೊಂಡಾರ, ಇವಂಗೇನು ಗೊತ್ತಿಲ್ಲ, ಎಲ್ಲ ಲೋಕಲ್ TV ಚಾನೆಲ್ನಾಗ ಕುತ್ಕೊಂಡ ಒದರಾಡ್ತಾನ. ಏನಾಗೋದೈತದ, ಏನಾಗೋದೈತಿ ಆಗಿ ಬಿಡಲ್ಲ. ಮತ್ತೊಬ್ಬ ಮಾಡ್ತಾನೆ. ಈಗ ಆಲ್ರೆಡಿ ಅದ್ ಕೇಳ್ತಾನೆ, ದುಡ್ಡು ರೊಕ್ಕ ಐತಿ ಅಂದ್ರೆ ನೀವು ಬೇಕಾದ ಹೇಳಿ ನೀವು ಅವ್ರಿಗೆ. ಅವಾಗ ನಮ್ಗೆ ಹಚ್ಚಿಲ್ಲ ಅಂತಾರ ಮರ, ನಮಗೆ ಹಚ್ಚಿಲ್ಲಲ್ಲ ಇವ. ಎಲ್ಲಿ ಹೋಗಾವಲ್ಲ, ಏನು ಮಾಡಾವಲ್ಲ, ಇವಾಗ ಏನು ಗೊತ್ತಾ ಇಲ್ಲಿ. ಅಲ್ಲ ಸರ್, ನಾವು ಈಗ 8 ವರ್ಷದಿಂದ ಹೋರಾಡ್ತಾ ಇದ್ರಿ ಈ ಪ್ರಕರಣ ತಗೊಂಡು. ಸರ್ ಇದ್ರದ್ದು ಏನು ಉದ್ದೇಶ, ಮುಂದೆ ಏನಾಗ್ತದೆ, ಏನಾಗ್ಬಹುದು, ಇದರಿಂದ ನಿಮ್ಗೇನ್ ಲಾಭ ಇದೆ ಸರ್? ಇಲ್ಲಿ ಆಮೇಲೆ ಮತ್ತೊಂದು ಪ್ರಶ್ನೆ, ನೀವು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ರಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಲೋಕಾಯುಕ್ತ, ಏನ್ ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ನೀವು ಮಾಹಿತಿಯನ್ನು ಪಡ್ಕೊಂಡಿದ್ರಿ? ಆಮೇಲೆ ಏನ್ ನಿಮ್ಗೆ ಗೊತ್ತಿದೆ ಡಿಪಾರ್ಟ್ಮೆಂಟ್ ಆಫೀಸರ್? ಈಗ ನಿಮ್ಮ ನೀವೊಂದು ಪ್ರಶ್ನೆ ಕೇಳಿದ್ರಿ, ನಿನಗೇನ್ ಲಾಭ? ಇಲ್ಲಿ ನನ್ನ ಲಾಭಕ್ಕೋಸ್ಕರ ಅಥವಾ ನನ್ನ ಮನೆ ಒಂದು ಉದ್ಧಾರಕ್ಕೋಸ್ಕರ ನಾನು ಇದನ್ನು ಹೊಡೆದಾಡ್ತಾ ಇಲ್ಲ. ಆದ್ರೆ ಅಲ್ಲಿ ಕಲಗಡಿಗೆಯಲ್ಲಿ ನಡೆದಿದ್ದು ಬರೀ ದುಡ್ಡಿನ ವಿಚಾರ ಅಷ್ಟೇ ಅಲ್ಲ ಅದು. ಅಲ್ಲಿ ನಡೆದಿದ್ದು ಮಾರಣ ಹೋಮ, ಮಾನಹಾನಿ. ಅದೇನೋ ಅಂತಾರಲ್ಲ, ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಒರೆಸಿತ್ತಂತ. ಆಮೇಲೆ ಅದು ಹೇಳ್ತಿತ್ತಂತ, ಅಣ್ಣ ನಾಲ್ಕದ ತಿಂದಿಲ್ಲ, ಅಲ್ಲಿ ಐತಿ ನೋಡ ಅದು ತಿಂದೈತೆ ಅಂತ. ಅಲ್ಲಿ ನಡೆದಿದ್ದ ಸಣ್ಣ ಘಟನೆ ಅಲ್ಲ ಅದು. ಅಲ್ಲಿ ನಡೆದಿದ್ದ ಸಣ್ಣ ಘಟನೆ ಅಲ್ಲ. ಯಾವುದೋ ಒಬ್ಬ ಪರಮ ಪಾಪಿ ನೀಚ ನಮ್ಮ ಹೆಸರು ಹೇಳಿ ಆ ದುಡ್ಡು ತಗೊಂಡೋಗಿ ತಾನು ಈ ಪೊಲೀಸರು ಇದ್ರ ಎಲ್ಲ ಇವ್ರು ಯಾರ್ಯಾರು ನಯವಂಚಕರು, ತಲೆ ಹಿಡುಕರು, ಕೊಲೆಗಾರರು, ಸುಳ್ಳರು, ಮೋಸಗಾರರು ಇವರೆಲ್ಲ ತಾವು ದುಡ್ಡು ತಿಂದು ಜನರ ಕಣ್ಣಿಗೆ ಏನು ಬಿಂಬಿಸ್ತಾ ಇದಾರ ಅಂದ್ರ ಎಲ್ಲ ದುಡ್ಡು ಅವ ಚೆನ್ನಾಗಿ ತಗೊಂಡ. ಯಾಕ ನಾ ತಗೊಂಡವ ಆಗಿದ್ರ, ನಾ ತಿಂದವ ಆಗಿದ್ರೆ ಇಷ್ಟೊತ್ತಿಗೆ ಮಕ ಮುಚ್ಕೊಂಡು ಹೇಳ್ತಿದ್ದೆ. ಈ ಒಂದು ಹೇಡಿಗಳು ಹಂಗ ಹಿಂದೆ ಕುಂತ್ಕೊಂಡು ಎಲ್ಲೆಲ್ಲೋ ಕುಂತ್ಕೊಂಡು ಯಾರ್ಯಾರ್ದು ದುಡ್ಡು ತಿನ್ನಿಸಿ ಹೇಡಿಗಳು ಹಂಗ ಹಿಂದೆ ಕುಂತು ನಾನು ಮಜಾ ಮಾಡ್ತಿದ್ದೆ. ನಾ ಈಗಾದ್ರೂ ಅದನ್ನ ಹೇಳ್ತಿದ್ದೆ. ನಾನೀಗ ಇವತ್ತಾದ್ರೂ ಈಗಾದ್ರೂ ಯಾವ ಒಬ್ಬನೇ ಒಬ್ಬ ನನಗೆ ದುಡ್ಡು ಕೊಟ್ಟೇನಂತ ಒಬ್ಬ ಬರಲಿ. ಅದೇನೋ ಅಂತಾರಲ್ಲ, ಸುಮ್ಮನೆ ಹೇಳೋದ್ರಲ್ಲಿ ಅರ್ಥ ಇಲ್ಲ.
ಈಗ ಇನ್ನೊಂದು ಅಂದ್ರೆ ಇಲಾಖೆ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ. ಇವತ್ತು ಯಾವ DYSP SP ಅಂತ ಏನೋ ಇದಾರಲ್ಲ ಇವರು CPI PSI ಇದ್ದಾಗ ನಾನು ಇದನ್ನೇ ಮಾಡ್ದವ ಎಂಟೈರ್ ಧಾರವಾಡ ಜಿಲ್ಲೆನ 3 ದಿನ ಬಂದ್ ಮಾಡಿ ಕುಂದಿರ್ಸಿದ್ದೆ. ದರ್ಪಂಜನ್ DC ಇದ್ರು, ಮೇಘಣ್ಣವರನ್ನ CS ಇದ್ರು. ಎಂಟೈರ್ ಜಿಲ್ಲೆನೆ ಬಂದ್ ಮಾಡಿಸ್ಕೊಂತಿದ್ದೆ. ಅದು ಎದ್ರ ಸಲುವಾಗಿ ಇವ್ರಂಗ ಮಂದಿ ತಲೆ ಹಿಡಿದು ನನ್ನ ಮನಿ ಉದ್ಧಾರ ಮಾಡ್ಕೊಳಕಂತಲ್ಲ. ಇವ್ರು ಮಾಡ್ತಾರ ನೋಡೀಗ. ಎಲ್ಲೋ ₹1 ತಿಂದು ಯಾರ್ದಾರ ಹೆಣ ಹೊತ್ತು ತಮ್ಮ ಮನೆಗೆ ಹೋಗಿ ಅರ್ಬಿ ಹಾಕೊಂತಾರಲ್ಲ, ಇಂಥದ್ದು ಮಾಡಲಿಲ್ಲ ನಾನು. ಅದಾಗಿದ್ದೆ ಅದಕ್ಕ ಈ ಒಂದು 60-65 ವರ್ಷದ ಒಬ್ಬ ಮುದುಕಿ ಆಕಿ ಬಸವಣ್ಣ ದೇವ್ರ ಗುಡಿ ಪೂಜೆ ಮಾಡ್ತಿದ್ರು. ಇದು ಆಗಿದ್ದು ಆಹಾರ ಭದ್ರತೆ ಕಾಯುವ ಕಾಯ್ದೆಯೊಳಗ ಈ ಕರ್ನಾಟಕದ ಆಹಾರ ಕಾಯ್ದೆಗೆ ಬೆಂಕಿ ಹಚ್ಚದಮ್ಮ ನಾನು. ಇಲ್ಲಪ್ಪ ಅಂದ್ರ ಫುಡ್ ಇನ್ಸ್ಪೆಕ್ಟರ್ ಸಕಲೆ ಅಂತೋದಯ ರೇಷನ್ ಕಾರ್ಡ್ ಇದ್ವಿ ಇಲ್ಲಿ. 40-50 ಎಕರೆ ಜಮೀನು ಇಟ್ಕೊಂಡು ಅವನು ಅಂತೋದಯ ರೇಷನ್ ಕಾರ್ಡ್ ಇದ್ವು. ಒಂದು ಗಂಡಿಲ್ಲ ಮಕ್ಕಳಿಲ್ಲ ಯಾವುದಿಲ್ಲದ ಒಂದು ಬಸವಣ್ಣ ದೇವರ ಗುಡಿ ಪೂಜೆ ಮಾಡುವಂತ ಒಂದು ಮುದುಕಿಗೆ APL ಕಾರ್ಡ್ ಇತ್ತು. ಆ ಒಂದು ಉದ್ದೇಶಕ್ಕಾಗಿ ಇಡೀ ಎಂಟೈರ್ ಡಿಸ್ಟಿಕ್ನೇ ಬಂದ್ ಮಾಡಿ ಕುಂದಿರ್ಸಿದ್ದೆ. ಅಲ್ಲಿಂದಾನೆ ಮತ್ತ ರೇಷನ್ ಕಾರ್ಡ್ ಸ್ಕೂಟ್ನಿ ಆದವು. ಅವಾಗ ಮತ್ತ ಹೊಸದಾಗಿ ಕಾರ್ಡ್ಗಳು ಶುರುವಾದವು. BPL ಕಾರ್ಡ್ ಸ್ಟಾರ್ಟ್ ಆಯ್ತು. ಇವ್ರು ಏನ್ ತಿಳ್ಕೊಂಡಾರ, ಇವ್ ಯಾವ್ದು ಏನು ಗೊತ್ತಾ ಇಲ್ಲಿ ಇವಂಗ. ಇವ್ ಹೇಳ್ತಾನ, ಅವ್ ಒಕ್ಕನ, ನಾವು ತಿಂತೇವಿ, ಮತ್ತೇನ್ ಇಷ್ಟ ಮಾಡ್ಕೊಂತ ಹೋಗೋದಾಗಿದೆ ಅನ್ನುವಂತ ವಿಚಾರದಾಗ ಅದಾರ ಅವ್ರು. ಇನ್ನೊಮ್ಮೆ ಹೇಳಿದೆ ನಾನು, ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಪ್ರಚಾರ ಮಾಡ್ತೀನಿ ಅಂತೇಳಿ. ಆಲ್ರೆಡಿ ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಜೊತೆ ನನ್ನ ಮಾತುಕತೆ ನಡೆದಿದ್ದಾವ. ನೋಡೋಣ ಅವ್ರ ಹೆಂಗ ಇನ್ನೂ ದೊಡ್ಡ ಶಣ್ರಿ ಇವರು. ಬಹಿರಂಗವಾಗಿ ಅಂತೂ ಏನಿಲ್ಲ. ಆ ಸ್ಟೇಷನ್ನಾಗ ಕರೀದು ಅಲ್ಲಿ ಹೋಗಿ ಕುಂದ್ರಿಸೋದು, ಅಲ್ಲಿ ಹೋಗಿ ಹೇಳೋದು, ಏನೋ ಚಾಡ ಹೇಳ್ತಿರ್ತಾರ, ನಾವು ಮಾಡಂಗಿಲ್ಲ ಹಂಗ ತಿಳ್ಕೊಂಡಾರಿ ಅವ್ರ. ನೋಡೋಣ ಅದಾಗ್ಲಿ. ಅದ್ಯಾಕಂದ್ರ ಅದೇನೋ ಅಂತಾರಲ್ಲ, ಒಂದು ಸಾಲಿ ನಾವು ಕುಸ್ತಿಗೂ ಎದಕ್ಕೋ ಕಣದಾಗ ಇಳದ ಮೇಲೆ ಬೆನ್ನ ತೋರಿಸಬಾರ್ದಂತ. ಯಾಕಂದ್ರೆ ಅದು ಹೇಳಿತನ ಅನಿಸ್ಕೊತ ನಾನು ಮಾಡಕ್ ತಯಾರದೀನಿ, ನಾ ಮಾಡಕತ್ತೇನೆ. ಅವ್ರಿಗೆ ಇನ್ನೂ ಎಷ್ಟು ಜನ ಅದು ಬರ್ತಾರೋ ಬರ್ಲಿ ಯಾರು ಅದ ನಿಮ್ಗೆ ಮತ್ತೆ ಅದನ್ನ ಹೇಳೋದೇನ. ₹1-2 ಮಾತ್ರ ತಗೊಳಕ್ ಹೋಗ್ಬಾರ್ರಿ. ತಗೊಂಡು ನಿಮ್ ಮನೆ ಸೆಟ್ಲ್ ಆಗಿರ್ಬೇಕ. ನಾಳೆ ಅಕಸ್ಮಾತ್ ಈ ಪ್ರಕರಣ ಏನಾರ ಮಾಡಿ ದಿಲ್ಲಿ ಮಠ ಹೋಗಿ ನಿಮ್ ನೌಕರಿಗೆ ಹೋದ್ರೂ ನಿಮ್ಗ್ ತೊಂದ್ರೆ ಅನ್ಸಿರ್ಬಾರ್ದು. ಯಾಕಂದ್ರೆ 100 ಮಂದಿ ಮನಿ ಮುರಿದು ಹೋಗ್ಯಾವ. ಅಲ್ಲಿ ಎತ್ತು ದನ ಕರ ಮನಿ ಹೊಲ ಎಲ್ಲ ಮಾರಾಟ ಆಗಿ ಹೋಗ್ಯಾವ. ಅವಾಗೆಲ್ಲ ಪುಣ್ಯ ಹತ್ಲಿ ನಿಮ್ಗೆ. ನೋಡಿಲ್ಲಿ ಇನ್ನೊಂದು ಥರ ವಿಶೇಷವಾಗಿ ಈ ಹಿಂದೊಮ್ಮೆ ಒಂದು ಚೆಕ್ಕಿನ ಸಂಬಂಧ ಈ ಶಂಭುಲಿಂಗಯ್ಯ ಹಿರಿಯಾಳ್ ಅನ್ನುವಂತ ಒಬ್ಬ ASI ಪ್ರಕರಣ ತನಿಖೆ ಮಾಡಾಕತ್ತಾನ ಅಂತ ಹೇಳಿದ್ದೆ ನಾನು. ಆ ಒಂದು ಚೆಕ್ ನೋಡ್ರಿ, ನಾದಂತೆ ನಿಮ್ಗ ನೀವಂತೀರಿ ಯಾರೋ ಒಬ್ರು ಮಾಡಿರ್ತಾರ, ಯಾರು ಒಬ್ರಲ್ಲ ಸರ್, ಇಡೀ ಜಗತ್ತದೈತಿ ನಮ್ಮ ದೇಶದಾಗ. ಯಾಕಪ್ಪ ಅಂದ್ರ ಇದು ಇವತ್ತಿಂದ ಅಲ್ಲ. ಇನ್ನೊಂದು, ಈ ಬ್ರಿಟಿಷರು ಮತ್ತೆ ಮೊಘಲರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಬಂದಾಗ ತಮ್ಮ ದೇಶದ ಸೈನಿಕರನ್ನು ಕರ್ಕೊಂಡು ಬರಲಿಲ್ಲ. ಯಾಕಪ್ಪ ಅಂದ್ರ ಅವ್ರಿಗೆ ಗೊತ್ತಿತ್ತು ಈ ದೇಶದೊಳಗ ದೇಶದ್ರೋಹಿಗಳು ಭ್ರಷ್ಟರಿಗೆ ಕಡಿಮೆ ಇಲ್ಲ ಈ ಭಾರತದೊಳಗ. ಅವರ ಸೈನಿಕರನ್ನ ಅವ್ರ ಜನರನ್ನ ಸೇರಿ ಅವ್ರಿಗೆ ಹೊಡೆದಾಡಿಸಿ ಅವ್ರನ್ನ ಕೊಂದು ನಾವು ರಾಜ್ಯ ಆಳೋಣ ಅಂತ ಬಂದ್ರು ಅವರು. ಯಾಕಂದ್ರೆ ಇತಿಹಾಸ ನೋಡ್ರಿ ನೀವು, ಯಾವ ಬ್ರಿಟಿಷರೇ ಆಗ್ಲಿ ಯಾವ ಮೊಘಲ ಆಗ್ಲಿ ತಮ್ಮ ಸೈನ್ಯವನ್ನ ಕಟ್ಕೊಂಡು ಅವ್ರು ಭಾರತಕ್ಕೆ ಬಂದಿಲ್ಲ. ಇಲ್ಲೇ ಬಂದ್ರು, ಇಲ್ಲೇ ಸೈನ್ಯ ಕಟ್ಟಿದ್ರು, ಇಲ್ಲೇ ರಾಜರ ಕೊಂಡು ಹೊಡೆದಾಡಿದ್ರು, ಇಲ್ಲಿ ಮಂದಿನ ಕೊಂದ್ರು, ಅವರು ರಾಜ್ಯಭಾರ ಮಾಡಿ ಸಿಕ್ಕಷ್ಟು ಕೊಳ್ಳೆ ಹೊಡ್ಕೊಂಡು ಹೋದ್ರು. ಸೊ ಇದು ನಮ್ಮ ದೇಶದ ಇತಿಹಾಸನೇ ಇದು. ಆ ಚೆಕ್
ಇನ್ನು ಅದ್ರೊಳಗ 2017 ಯಾರು ಈ ಮಾನ್ಯ ಸೈಬರ್ ಕ್ರೈಮ್ ಪೊಲೀಸರು ಈ ಪ್ರಕರಣ ತನಿಖೆ ಮಾಡಿ 2019 ನನ್ನ ತಂದೆಯವರಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ಖಾತೆಗಳನ್ನು ಎಲ್ಲನೂ ಸೀಸ್ ಮಾಡಿದ್ರು. ಗೌರ್ಮೆಂಟ್ ಕಾಗದ ಕೊಟ್ಟು ಎಲ್ಲ ಅಕೌಂಟ್ಗಳನ್ನ ಸೀಸ್ ಮಾಡಿದ್ರು. 2024 ಇಸ್ವಿಯೊಳಗ ಈ ತನ್ನ ಸ್ವಂತ ತಾಯಿ ತಲೆ ಹಿಡುಕ ಭೋವಿ ಮಂಜ ಇದಕ್ಕೆ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಡೇಟ್ ಹಾಕಿ ಕೊಡ್ತಾನ. 10 ಲಕ್ಷ ರೂಪಾಯಿ ಇವ್ರು ಕೊಡಬೇಕು ಅಂತ. ಆ ಚೆಕ್ ಯಾರು ತಗೊಂಡು ಹೋಗ್ತಾರ, ಆ ಒಬ್ಬ ಚೆಕ್ ಕೊಟ್ಟವ್ರು ತಗೊಂಡು ಕಲಗಟ್ಟಿ ಸ್ಟೇಷನ್ ಶಂಭುಲಿಂಗಯ್ಯ ಹಿರಿಯಾಳ ಇವಂತೂ ದೊಡ್ಡ ಧರ್ಮಾಧಿಕಾರಿ ಅವಂತೂ ಹಿಂಗ ಮಾತಾಡ್ತಾನಪ್ಪ. ನಾನು ಹೇಳ್ತೀನಿ, ನನ್ನ ತಂದೆಯವ್ರನ್ನ ನನಗೆ ಫೋನ್ ಮಾಡ್ಯಾನ. ನಾನು ನಮ್ಮ ತಂದೆಯವ್ರ ನಂಬರ್ ನಾನಾ ಕೊಟ್ಟೇನಿ. ನನಗೆ ಮೊದಲ ಗೊತ್ತಿತ್ತಿದ್ದು ಹಿಂಗ ಆಕೈತಿ ಅಂತ ಹೇಳಿ. ನನ್ನ ತಂದೆಯವ್ರ ಸ್ಟೇಷನ್ ಹೋಗಿ ಕುಂತಾಗ ಆ ಇವು ಮಾತಾಡೋ ರೆಕಾರ್ಡಿಂಗ್ ಎಲ್ಲ ನನ್ನ ಸಿಸ್ಟಮ್ನಾಗ ರೆಕಾರ್ಡ್ ಮಾಡೀನಿ. ನಾನು ಇಷ್ಟು ಯಾರು ಈ ಶಂಭುಲಿಂಗಯ್ಯ ಮಾತಾಡೋದನ್ನೆಲ್ಲ ನನ್ನ ಸಿಸ್ಟಮ್ನಾಗ ರೆಕಾರ್ಡ್ ಮಾಡ್ತೀನಿ. ಅವ ಏನು ಮಾತಾಡ್ತಾನ, ಒಳ್ಳಾಗ ಉಡುಗೊಡೆ ಕಟ್ಟಿ ಧರ್ಮ ಇರ್ಬೇಕು, ಧರ್ಮದಿಂದ ಇರ್ಬೇಕು, ಹಿಂಗಿರ್ಬೇಕು ಅಂತ ಹೇಳಿ. ನಾನು ನೀವೆಷ್ಟು ದೊಡ್ಡ ಧರ್ಮಿಷ್ಠ ಅದ ತಡಿ ನೋಡು, ನಿನ್ ಬ್ಯಾಕ್ಗ್ರೌಂಡ್ ಏನೈತೆ ಅಂತ ಕೇಳಿ ಮತ್ತ ಯಾವ್ದಂತಾರಲ್ಲ, ನಾವು ಯಾರನ್ನ ಒಂದು ಅನುಕರಣೆ ಮಾಡ್ತೇವಲ್ಲ ಅವರು ದೊಡ್ಡ ವ್ಯಕ್ತಿ ಅನಿಸ್ಕೊಂತಾರ. ಆ ದೊಡ್ಡ ವ್ಯಕ್ತಿಯನ್ನ ಒಂದ ದಿನಕ್ಕಾಗಂಗಿಲ್ಲ. ಅವನ ಹಿಂದಿನ ಇತಿಹಾಸದಿಂದ ಆ ಒಂದು ಒಳ್ಳೆಯ ನಡತೆ ದಾರಿಯಿಂದ ನಡೆದಾಗ ಅವ ದೊಡ್ಡ ವ್ಯಕ್ತಿ ಆಗಿರ್ತಾನ. ಅವಾಗ ಇವು ಕೇಳ್ತೇನೆ ನಾನು, ಅವನ ಬಗ್ಗೆ ಇತಿಹಾಸ ತೆಗದ್ರ ಈ ಪುಣ್ಯಾತ್ಮ ಎಂತ ದೊಡ್ಡ ಧರ್ಮಿಷ್ಠಪ್ಪ ಅಂದ್ರ ಇವು ಏನಿಲ್ಲ, ಮುಂಜಾನೆ ಸೀದಾ ಹಳ್ಳಿಗೆ ಹೋಗ್ತಾನ ಸಿರೆ ಮಾರೋರ್ ಮನಿ ಮುಂಜಾನೆ ಅದು ಹೋಗಿ ಅವ್ರೊಂದ್ $2 $3 ಕೊಟ್ರ ಅಂದ್ರ ಆ ಮಟ್ಟ ಟೋಟಲ್ ನಾವು 84 ಹಳ್ಳಿ ಅದ ಹೊರಗಡೆ ತಾಲೂಕ್ನ್ಯಾಗ. ಆ 84 ಹಳ್ಳಿ ಅಡ್ಡಾಡಿ ಈ ರಿಕ್ಷಾ ಬಿಡ್ತಾವ ಹಂಗೆಲ್ಲ ಸಿಗದಂಗ ಮನಿ ಹೋಗಿ ಮಾಮೂಲಿ ಇಸ್ಕೊಂಡ್ ಬರ ಇದೀವಿ ಒಂದು ಧರ್ಮ. ಸರಿ ಆಯ್ತು. ಆಮೇಲೆ ಅದನ್ನ ಕೇಸ್ ಮಾಡಿದ್ದಾನ ಎಸ್ ಪಿ ಕಡೆ. ಆಮೇಲೆ ಇವ ಹೋಗಿ ನಮ್ಮ ತಂದೆ ತಾಯಿ ಕಾಲ್ ಬಿದ್ದ ಮನೆಗೆ ಹೋಗಿ ನಾನು ನೌಕರಿ ಹೋಗ್ತೈತೆ ಅಂತ ನಮ್ಮ ಮನೆಯವ್ರು ನನಗೆ ಹೇಳಿದ್ರು, ನೋಡಪ್ಪ ಯಾರೋ ತಪ್ಪು ಮಾಡಿದ್ರು ಅವ್ರಿಗೆ ಬೆಣ್ಣಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕು, ಹೊಟ್ಟಿ ಮೇಲೆ ಹೊಡಿಬಾರ್ದು, ಬಿಟ್ಬಿಡೋದು ಹೋಗಿ ಬೇಡ ಅಂತ ಹೇಳಿ ಯಾರೋ ನನ್ನ ತಂದೆ ತಾಯಿ ಮತ್ತು ನನ್ನ ಮನೆಯವ್ರು ಹೇಳಿದ್ರು. ಸರಿ ಆಗ್ಬಿಡು ಓಲೆ ಕಡೆಗೆ ಅಂತೇಳಿ ಸುಮ್ಮನಾದೆ. ಆದ್ರೆ ಮುಂದುವರಿದಿದ್ದು ಏನಾಯ್ತು, ಅದ ಏನ್ ಈ ಬೋವಿ ಮಂಜ ಡೂಪ್ಲಿಕೇಟ್ ಚೆಕ್ ಸೈನ್ ಮಾಡಿದ ಚೆಕ್ ಏನೈತಲ್ಲ ಅದನ್ನ ಹೋದ್ರು ಬ್ಯಾಂಕಿಗೆ ಹಾಕ್ತಾರೆ. ಆ ಬ್ಯಾಂಕಿಗೆ ಹಾಕಿದ್ರ 2019 ಅಕೌಂಟ್ ಇಸ್ವಿಯೊಳಗ ಸರ್ಕಾರದಿಂದ ಸೀಸ್ ಆಗಿದ್ದ ಅಕೌಂಟ್ ಅದು. ಬ್ಯಾಂಕ್ ಮ್ಯಾನೇಜರ್ ಏನಂತ ಕೊಡ್ತಾನ, ಇನ್ಸಫಿಸಿಯಂಟ್ ಫಂಡ್ ಅಂತ ಕೊಡ್ತಾನ. ಸರ್ಕಾರದಿಂದ ಸೀಸ್ ಮಾಡಿದಂತ ಖಾತೆನ ಬರ್ತೀವಿ ಅದನ್ನ ಆಕ್ಟಿವೇಟ್ ಮಾಡಿ ಅದ್ರೊಳಗೆ ದುಡ್ಡಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾನ. ಆ ಒಂದು ನೋಟಿಸ್ ಅನ್ನ ಪೋಸ್ಟಿಂಗ್ ಮಾಡಿದ ಕೂಡ ಪೋಸ್ಟ್ ಮಾಡ ನನ್ನ ಮನೆ ಕಿಲಿ ಹಾಕೈತೆ ಅಂತ ಬರೀತಾನ. ಯಾವ ಇಲಾಖೆ ನಿಷ್ಠಾವಂತ ಅದಾರು, ಎಲ್ಲಿ ಅದಾರು ಇವತ್ತಿನವರೆಗೂ ಕೇಳ್ತಾ ಇದ್ದೀನಿ. ಇವನ್ನ ಯಾರು ಈ ಧರ್ಮದರ್ಶಿ ಶಂಭುಲಿಂಗಯ್ಯ ಹಿರಿಯಾಳನ್ನ ಅವತ್ತ ಅವ್ರು ಎದಕ್ಕೆ ಬಂದಿದ್ರು, ಆ ಚೆಕ್ ಹೋಗಿ ಕೇಸ್ ಕೋರ್ಟ್ನಾಗ ಅಡ್ಮಿಟ್ ಆಗೈತಿ. ಎದಕ್ಕೆ ಬಂದಿದ್ರು ಅವ್ರು ಸ್ಟೇಷನ್ಗೆ ಅಂತ ಹೇಳಿದ್ರು, ಯಾವನೊಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತವ ಕೇಳಿದ್ದು ಇವತ್ತು ಕೇಳಿದ್ರು ರಾಮಾಯಣ ಹೇಳ್ತಾನ, ನಾಳೆ ಕೇಳಿದ್ರು ಒಮ್ಮೆ ಹೇಳ್ತಾನ. ದುಡ್ಡಿನ ಬಗ್ಗೆ ಉದ್ಭವಗೊಂಡಂತ ಪರಿಸ್ಥಿತಿಯ ಬಗ್ಗೆ ಚೆಕ್ ಬಂದಿತ್ತಂತ. ಇನ್ನೊಮ್ಮೆ ಹೇಳ್ತಾನ, ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವರ ಆರೋಪಿಯನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ರು. ಮತ್ತೆ ಕಂಪ್ಲೇಂಟ್ ಕೊಟ್ಟವರು ಆರೋಪಿತನ ಕರ್ಕೊಂಡು ಸ್ಟೇಷನ್ಗೆ ಬರಬೇಕಾದ್ರೆ ಇವ್ರು ಸ್ಟೇಷನ್ಯಾಗ ಏನ್ ಮಾಡ್ತಾರೆ? ಹೆಂಗಸರು ಕೂಡ ಚೆಕ್ ಆಡೋದು ಅವನ ಮಾಡೋದು ಇವರು. ಒಂದು ಇವತ್ತಿನವರೆಗೂ ಅದನ್ನ ಆ ಪುಣ್ಯಾತ್ಮ ಹೇಳಕತ್ತಿಲ್ಲ. ಯಾಕೆ? ದುಡ್ಡು ತಿಂದಿದ ನೀಯತ್ತೇನೈತಲ್ಲ ಅದು ಇವತ್ತಿನವರೆಗೂ ಅದು ಹೇಳ್ಸಾಕ್ತಾ ಇಲ್ಲ.
ಇಲ್ಲಿ ತಿನ್ನೋ ಅಣ್ಣ ತಿನ್ನೋ ಅಣ್ಣ ಏನೈತಲ್ಲ ಅದನ್ನ ಮಂದಿದನ್ನುವಂಥ ಒಂದು ಪರಿಜ್ಞಾನ, ಒಂದು ಅರಿವು ಅದಿಲ್ಲ. ಮತ್ತೆ ಹೊಳ್ಳಿ ಅದನ್ನ ಮಾಡೋದ ಈಗ, ಮತ್ತೆ ಹೊಳ್ಳಿ ಅದನ್ನ ಮಾಡೋದ ಈಗ, ಮತ್ತೆ ಆರ್ಡರ್ ಮಾಡಿಸ್ತಾನೆ ಈಗ, ಮತ್ತೆ ಅದು ಹೋಗ್ಲಿ ಅದ. ಯಾಕೆ ಅವಾಗ ಹಂಗಿತ್ತು ನನ್ನ ಟೈಮ್. ಈಗ ಆ ಪರಮಾತ್ಮ ನನಗೂ ಎಲ್ಲ ಕೊಟ್ಟ ಇಟ್ಟಾನ, ಎಲ್ಲ ಕೊಟ್ಟ ಇಟ್ಟಾನ. ಈಗ ನಾನು ಅದು ನೋಡೋಣ. ಅದ ಒಂದು ಅದೇನೋ ಅಂತಾರಲ್ಲ, ನಾನು ನಡೆದಿದ್ದೇನೆ ಅಧರ್ಮ ಇದ್ದಿದ್ರ ಅದಿಷ್ಟು ದಿನ ನಾನು ಕಾಯ್ತಿದ್ದಿಲ್ಲ. ಬಹಿರಂಗವಾಗಿ ಇಷ್ಟೆಲ್ಲ ನಾನು ಹೋರಾಡಕ್ಕೆ ನಾನು ಇರ್ತಿದ್ದಿಲ್ಲ. ನೋಡೋಣ ಅದಾಗ್ಲಿ. ಅದಿನ್ನೂ 8 ದಿನ ಎಲ್ಲ ಅಂತ ನಾನು ಇವ್ರಿಗೆ ಇವೆಲ್ಲ ಗಾಂಜಾ ಗಿಂಜಾ ಅವೆಲ್ಲ ಮಾರಿ ಇನ್ನೂ ಎಲ್ಲಿ ಪೊಲೀಸ್ ಪಾಠ ಸಿಗಟ್ರ SP ಮನೆಗೆ ಅದಾವ ನೋಡಲಿ, ಎಕರೆ ಗಟ್ಲೆ ಬಿದ್ದಾವ ಅವೆಲ್ಲ. ಹಿಂಗೆ ಹೇಳ್ರಿ ಗೋಯಿ ಮಂಜಾಗ ಭಾಳ ಎಕ್ಸ್ಪರ್ಟ್ ಅದ. ನಾವು ಗಾಂಜಾ ಮಾಡೋದು, ಗಾಂಜಾ ಬೆಳೆದ್ರೊಳಗ ಅದೆಲ್ಲ ತಗೋರಿ. ತಗೊಂಡು ಮತ್ತೆ ಮಾರ್ಕೆಟ್ ಎಂತ ಮಾರ್ಕೆಟ್ ಇವು ಏನು ಬಿಸಿಲಾಗ ಕುಂದ್ರಂಗಿಲ್ಲ, ಹೊರಂಗಿಲ್ಲ, ಹೇಳಂಗಿಲ್ಲ. ಸೀದಾ ಜೈಲಿಗೆ ಕಳಿಸ್ಬಿಡೋದು, ಸೀದಾ ಜೈಲಿಗೆ ಕಳಿಸ್ಬಿಡೋದು. ಆ ಜೈಲಾಗ ಮಾರಾಟ ಮಾಡ್ಕೊಂಡ್ಬಿಡೋದು. ಮತ್ತೆ ಸಾಕಷ್ಟು ಮಾರ್ಕೆಟಿಂಗ್ ಇರೋದು. ಆದ್ರೆ ಎಕ್ಸ್ಪ್ರೆಷನ್ ಏನೋ ಈಗ ಆಲ್ರೆಡಿ ಇರಬೇಕಿಲ್ಲ. ಧಾರವಾಡ ಅಲ್ಲಿ ಈ ಪುಣ್ಯಾತ್ಮ ಯಾರಿವ MS ಪಾಟೀಲ್ DYSP ನೀವು ಹಾವೇರಿಯಾಗ ಅದಾನೀಗ. ಮತ್ತೆ ಹಾವೇರಿ ಜೈಲಿಗೆ ಇದ್ರ ಎಲ್ಲ ಫುಲ್ ಮಸ್ತ್ ಮಜಾದಾಗ ಇರ್ಬೇಕು ಈಗ ಮಂದಿ ಎಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಈಗ ಮುಂದೆ ಹಂಗೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋದಂಗ ಮತ್ತೆ ದೊಡ್ಡ ದೊಡ್ಡ ರೊಕ್ಕ ಬೇಕಾಕವ. ಇನ್ನೂ ಒಂದಿಷ್ಟೆಲ್ಲ ಮಾಡಿಕೊಂಡು ವ್ಯವಸ್ಥೆ ಮಾಡಿ ಹೋಗಿ. ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಈಗ? ಈಗ 7ನೇ ತಿಂಗಳು 2ನೇ ತಾರೀಕು ಇದೆ ಸರ್. ಅದೇ ಅದಕ್ಕೆ ಏನಪ್ಪ ಮಾಡ್ರಿ. ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು. ನೀವಿನ್ನೂ 8 ಮಂದಿ ಇದ್ರಿ ಎಲ್ಲಾರು, ಆದ್ರ ತಿಳ್ರಿ ಅದು ನಿಮ್ಮನ್ನ ಮಾತ್ರ ಮಾಡಿ ಬಿಡುದಿಲ್ಲ. ಇದು ಮಾತ್ರ ನೀವು ದೊಡ್ಡ ಅಧಿಕಾರಿಯರ ಇರು, ಇಲ್ಲ ದೊಡ್ಡ ಗುಂಡ ರೌಡಿಯರ ಇರು. ಆದ್ರೆ ಒಂದು ಎಕ್ಸ್ಪೆಷಲಿ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಮುಂದೆ ಏನಾದ್ರ ಕಾನೂನು ಬಾಹಿರ ಅಧರ್ಮ ಅನ್ಯಾಯದಿಂದ ಏನಾರ ನಡೆದಿದ್ದ ಕರೆ ಆದ್ರ ಇನ್ನು ನನ್ನ ವೈಯಕ್ತಿಕವಾಗಿ ಇವ್ರನ್ನ ಹ್ಯಾಂಡಲ್ ಮಾಡ್ತೇನೆ. ಈಗ 8 ವರ್ಷದಿಂದ ಅದೆಷ್ಟು ತಿನ್ಬೇಕನ್ನಕತ್ತಿದ್ರಿ ತಿಂದ್ರಿ. ಈಗಾದ್ರೂ ನಿಮ್ಗೆ ಅಪಾರ್ಚುನಿಟಿ ಐತಿ. ನಾ ಅದನ್ನ ಹೇಳಕತ್ತೇನೆ. ಇಲ್ಲ ಅಂದ್ರೆ ನಾನು ಕೇಳ್ರಿ, ಇಲ್ಲ ಅಂದ್ರೆ ನಾನು ಕೇಳ್ರಿ. ನಾ ಹೇಳ್ತೇನೆ ಎಲ್ಲಿ ಹೊಲ ಐತಿ, ಎಲ್ಲಿ ಮನಿ ಐತಿ, ಎಲ್ಲೆಲ್ಲಿ ಮನಿ ಕಟ್ಟ್ಯಾರ, ಎಲ್ಲೆಲ್ಲಿ ಜಾಗ ತಗೊಂಡಾರ, ಯಾವ್ಯಾವ ಮಾಡ್ಯಾನ ಎಲ್ಲ ನಾನು ಡಿಟೇಲ್ ಆಗಿ ನಾ ಹೇಳ್ತೇನೆ. ಅದ್ರ ಕೊಟ್ಟ ಅವನ ಬಾಯಿಲೇನು ಹೇಳಿಸ್ತೇನೆ. ನಾನು ನಾಡು ನಿಂತ್ಕೊಂಡು ನಾನ ಮಾಡ್ತೇನೆ ಎಲ್ಲ. ಅಷ್ಟು ಮಾಡಿ ಮತ್ತೆ ಯಾರ್ದಾರ ಹೆಣ ಹೊರ್ರಿ, ಹೆಣ ಹೊತ್ತು ಇದು ಅದ ವರೆನೇ ಇವ್ರದ. ಇವರು ಮಂದಿ ಹಣ ರೋಡ್ನಾಗ ಬೀಳೋ ಮಟ್ಟ ಇವ್ರೇನು ಇವ್ರ ಮನೆಯವರೆಲ್ಲ ಉಪವಾಸ ಇರ್ತಾರೆ ಇವ್ರು. ಅದಕ್ಕೆ ಮಾಡಿ ಇದು ಮಾಡಿ. ವೀಕ್ಷಕರೇ, ತಾವು ನೋಡಿದ್ರೆ ಈಗ 5ನೇ ಭಾಗ ನಾವು ತೋರಿಸಿದ್ವಿ ನಿಮಗೆ. ಇದರಲ್ಲಿ ಚೆನ್ನೈ ಅವರಿಗೆ ಇನ್ನೂವರೆಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಮುಂದೆ ಹೊರದಿದ್ದಾರೆ. ನಾನೊಂದು ಹೇಳುವುದೇನಂತ ಹೇಳಿದ್ರೆ, ಇವರು ಒಂದು ಬಡವರಿಗಾಗಿ ಹೋರಾಡ್ತಾ ಇದ್ದಾರೆ. ಅಲ್ಲಿ ಆದಂತಹ ಘಟನೆಯಲ್ಲಿ ಬಹಳಷ್ಟು ಬಡ ಜನ ನೊಂದಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ. ಇವರು ಒಂದು ನ್ಯಾಯ ಕೊಡಿಸಬೇಕಂತ ಹೇಳಿ ಒಂದು ಹೋರಾಡ್ತಾ ಇದ್ದಾರೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ ಈ ಸಂಬಂಧಪಟ್ಟ ಇಲಾಖೆ, ಲೋಕಾಯುಕ್ತ ಆಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಇದಕ್ಕೆ ಸಂಬಂಧಪಡ್ತಾವ ಆ ಇಲಾಖೆಯವರು ಇದೊಂದು ಸರಿಯಾಗಿ ಇದಕ್ಕೆ ತನಿಖೆಯನ್ನು ಮಾಡಿ ಇವ್ರಿಗೊಂದು ನ್ಯಾಯವನ್ನು ಒದಗಿಸಬೇಕಂತ ಹೇಳಿ ಕೇಳ್ಕೊಳ್ತೇವೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ವಿವಿಧ ಸುದ್ದಿಗಳು ಹಾಗೂ ಇದೇ ಕಲ್ಗಡಿ ಕರ್ಮಕಾಂಡದ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡಿ ನಮ್ಮನ್ನು ಸಹಕರಿಸಬೇಕಂತೇಳಿ ಕೇಳ್ಕೊಳ್ತೇವೆ. ನಮಸ್ಕಾರ.